ಅಮ್ಮ ವೇದಾಂತ್ ಯಾಕಿಷ್ಟು ಯಾಕೆ ವೇದಾಂತ್ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಏನಾಯ್ತು? ಅಪ್ಪ ಮಕ್ಳಿಗೆ ಮೋಸ ಮಾಡೋದು ಕೇಳಿದ್ದೀನಿ, ಒಡ ಹುಡ್ದವ್ರು ಮೋಸ ಮಾಡೋದು ಕೇಳಿದ್ದೀನಿ. ಹಾಗೆ ತಾಯಿ ತನ್ನ ಮಗನಿಗೂ ಮೋಸ ಮಾಡ್ತಾರೆ ಅಂತ ನಿಮ್ಮನ್ನು ನೋಡೋದು ನಂಗೆ ಗೊತ್ತಾಗಿತ್ತು. ನನ್ನ ಭಾವನೆಗಳಿಗೆ ಮೋಸ ಮಾಡಿದ್ರೆ ತಡ್ಕೋತಿದ್ದೆ, ಆದ್ರೆ ನೀವು ಮಾಡಿರೋದು ನಂಬಿಕೆ ದ್ರೋಹ. ನಾನು ಅದನ್ನು ಯಾವತ್ತೂ ಕ್ಷಮಿಸಲ್ಲ. ವೇದಾಂತ್, ನೀನ್ ಏನ್ ಮಾತಾಡ್ತಾ ಇದೀಯ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ನಂಬಿಕೆ, ಪ್ರೀತಿ, ವಿಶ್ವಾಸ ಎಲ್ಲದಕ್ಕೂ ಮೋಸ ಮಾಡಿದ್ರೆ ಜೀವನದಲ್ಲಿ ನೀನು ಯಾರು ನಂಬಾರ್ದು ಅಂತ ಪಾಠ ಕಲಿಸಿದೆ. ಹೆಚ್ಚಾಗಿ ತಾಯಿಯೇನೋ ಪವಿತ್ರವಾದ ಸ್ಥಾನಕ್ಕೆ ಮೋಸ ಮಾಡಿದ್ದೀರ. ನಾನೇನ್ ಮೋಸ ಮಾಡಿದೆ ವೇದಾಂತ್? ಏನ್ ಮೋಸ ಮಾಡಿದ್ರು? ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಅನ್ನೋದೇ ಬೇಡವಾ? ನಿಜ ಹೇಳಿ, ನಾವು ನಿಮ್ಮ ಹೆತ್ತು ಮಕ್ಕಳೇ ಆಗಿದ್ದಿದ್ರೆ ಈ ಕೆಲಸ ಮಾಡ್ತಿದ್ರೆ ನಾವು ನಿಮ್ಗೆ ತೋರಿಸಿರೋ ಪ್ರೀತಿನ ಅರ್ಧದಷ್ಟು ಪ್ರೀತಿ ಆದ್ರೂ ನಮಗೆ ತೋರಿಸ್ಬೋದಿತ್ತಲ್ವಾ? ಇಡೀ ಪ್ರಪಂಚ ಹೇಳ್ತು ಆಕೆ ನಿನ್ನ ಹೆತ್ತ ತಾಯಿ ಅಲ್ಲ, ನಿನ್ ಚಿಕ್ಕಮ್ಮ ಅಂತ. ಅಷ್ಟು ನಂಬೇಡ, ಪ್ರೀತಿ ಕೊಡಬೇಡ ಅಂತ ಎದೆ ತಟ್ಕೊಂಡು ಎಲ್ಲರಿಗೂ ಹೇಳಿದೆ. ಅವರೇ ನಮ್ಮ ಹೆತ್ತ ತಾಯಿ, ಅವರೇ ನಮ್ಮನ್ನು ಬೆಳೆಸಿದ್ದು, ಅವರೇ ನಮ್ಮನ್ನು ನೋಡ್ಕೊಂಡಿದ್ದು ಅಂತ. ಆ ನಂಬಿಕೆಗೆ ಚೂರಿ ಹಾಕ್ಬಿಟ್ರಲ್ಲ. ಮುಂದೆಯಿಂದ ಚೂರಿ ಹಾಕಿದ್ರೆ ಓಕೆ, ಬೆನ್ ಹಿಂದೆ ಚೂರಿ ಹಾಕಿದ್ರಲ್ಲ. ವೇದಾಂತ್, ನೀನ್ ಏನ್ ಮಾತಾಡ್ತಾ ಇದೆಯಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಜಲ ಪ್ರವಾಹ ಪಾವಿತಸ್ಥಲೇ ಕಲೇವಲಂಬ್ಯ ಲಂಬಿತಾಂಬುಜಾಂಬುತಾಂಗಮಾಲಿಕಂ ಧಮತ್ತಮತ್ತಮತ್ತಮದ್ವಿನಾದವಾದ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವಂ ಶಿವಂ ಚಟಾಕಟಾ ಸಂಭ್ರಮ ಪ್ರಮಾಣಿಲಿಂಬ ನಿರ್ಜನಿ ವಿಲೋಲ ವಿಚ್ಚಿವಲ್ಲರಿ ವಿರಾಜ. ಏನಾದ್ರೂ ನೋವಾದಾಗ ಅಮ್ಮ ಅಂತೀನಿ. ಅಮ್ಮಾಯಿಂದನೇ ನೋವಾದ್ರೆ ಏನಂತ ಹೇಳ್ಬೇಕು? ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೂ ನನಗೆ ಮನಸ್ಸಿಲ್ಲ. ಸರಿ ವೇದಾಂತ್, ಇನ್ ಮುಂದೆ ನಾನು ನಿನ್ ಕಣ್ಣು ಕಾಡಿಸ್ಕೊಳ್ಳಲ್ಲ. ಬೇಕು ಅಂತ ಮಾಡಿಲ್ಲಮ್ಮ. ಆ ಟೈಮಲ್ಲಿ ಅಪ್ಪನಾದ್ರೂ ಏನ್ ಮಾಡ್ತಾರೆ ಹೇಳು? ಮಾತಾಡಮ್ಮ ಪ್ಲೀಸ್ ಅಮ್ಮ, ನನ್ ಮುಖ ನೋಡಮ್ಮ. ನಿಜವಾಗ್ಲೂ ಮಾಡಿಲ್ಲ ಅಮ್ಮ, ಪ್ಲೀಸ್ ಅಮ್ಮ, ದಯವಿಟ್ಟು ಮಾತಾಡಮ್ಮ. ನೀವಾದ್ರೂ ಹೇಳಿ ಅಪ್ಪ. ಅಮ್ಮ ಹೆದರ್ಕೋಬೇಡ ಅಮ್ಮ, ಪ್ಲೀಸ್ ಅಮ್ಮ, ಏನಾದ್ರೂ ಮಾತಾಡಮ್ಮ. ಯಾಕಮ್ಮ ಹೀಗೆ ಕೂತಿದ್ಯಾ? ರೀ, ನೀವು ಸರಿಯಾಗಿ ಮಾಡಿದ್ದೀರಾ.
ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋರಿಗೆ ಒಂದೊಳ್ಳೆ ಪಾಠ ಕಲಿಸಿದಿರಿ. ನಾನೇ ಎಷ್ಟೋ ಸಲ ಅನ್ಕೋತಾ ಇದ್ದೆ ಅವನಿಗೆ ಸಾವು ಬರಬಾರ್ದ ಅಂತ. ಹಾಗೆ ಅನ್ಕೊಂಡೆ ದಿನ ಕೊರಗ್ತಾ ಇದ್ದೆ. ಆದರೆ ನೀವು ಅದನ್ನು ಮಾಡಿ ಮುಗಿಸಿದ್ರಿ. ಆದರೆ ನೀವ್ಯಾಕ್ರಿ ಈ ವಿಷಯ ನನ್ನಿಂದ ಮುಚ್ಚಿಟ್ರಿ? ನನ್ನ ಮೇಲೆ ನಿಮಗೆ ನಂಬಿಕೆ ಇರಲಿಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಪರಿ. ನಿನಗೆ ವಿಷಯ ಗೊತ್ತಾದರೆ ನೀನು ತುಂಬ ಗಾಬರಿ ಆಗ್ತೀಯ ಅಂತ ಹೇಳಲಿಲ್ಲ ಅಷ್ಟೆ. ಈಗೆಲ್ಲ ಮುಗೀತಲ್ಲ, ಅಷ್ಟು ಗಾಬರಿ ಆಗ್ತಾ ಇಲ್ಲ ರೀ. ಇದನ್ನ ನೀವೇನಾದರೂ ಮೊದಲೇ ಹೇಳ್ಬಿಟ್ಟಿದ್ದಿದ್ರೆ ತುಂಬ ಆತಂಕ ಆಗಿರೋದು. ಆದರೆ ಈಗೆಲ್ಲ ಮುಗೀತಲ್ಲ, ಏನು ಚಿಂತೆ ಇಲ್ಲ ಬಿಡಿ, ಏನು ಚಿಂತೆ ಇಲ್ಲ. ಇದ್ಯಾವುದು ಮುಗ್ದಿಲ್ಲ ಪರಿ. ಯಾಕಪ್ಪ? ಏನೇನೂ ಮುಗ್ದಿಲ್ಲ, ಇದು ಶುರುವಾತು ಅಷ್ಟೆ. ನಮ್ಮ ಮೇಲಿರೋ ಅಪವಾದ ನಮ್ಮ ಜೀವನ ಪೂರ ಇರುತ್ತೆ. ನನಗೆ ಮಕ್ಕಳಾಗಲಿಲ್ಲ, ಹಾಗತ್ತ ನನಗೆ ಮಕ್ಕಳಿಲ್ಲ ಅಂತ ಯಾವತ್ತೂ ಕೊರಗಲಿಲ್ಲ. ನಿಮ್ಮನ್ನೇ ನನ್ನ ಸ್ವಂತ ಮಕ್ಕಳು ಅಂತ ಸಾಕಿ ಬೆಳೆಸ್ದೆ. ಕಡೆವರೆಗೂ ಅಮ್ಮ ಅನ್ನೋ ಪ್ರೀತಿ ಕೊಡ್ತೀರಾ ಅಂದ್ಕೊಂಡೆ. ಆದರೆ ಇವತ್ತೇ ಗೊತ್ತಾಗಿತ್ತು ನಿಮ್ಮ ಮನಸ್ಸಲ್ಲಿ ನನಗೆ ಆ ಸ್ಥಾನ ಇಲ್ಲ ಅಂತ. ಇವಾಗ ವೇದಾಂತಗೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನೋಡಿ, ನಿಮ್ಮದೇ ತಪ್ಪಿಡ್ಕೊಂಡು ಬೇರೆಯವ್ರನ್ನ ದೂಷಿಸ್ಬೇಡಿ. ನಿಮ್ಮಿಂದ ಈ ಮನೆಗೆ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇಲ್ಲ, ಖಂಡಿತ ಇಲ್ಲ. ಹಾಗಿದ್ರೆ ಇವಾಗ ನೀವು ನೋಡಿದ ಫೋಟೋ ಸುಳ್ಳು ಹೇಳುತ್ತಾ? ನೀವು ಅಗ್ನಿನ ಭೇಟಿ ಮಾಡಿದ್ನ ಸುಳ್ಳ? ಅಗ್ನಿ ಜೊತೆ ಸೇರಿಕೊಂಡು ಈ ಮನೆನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಅದು ಸುಳ್ಳ? ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ಓ, ಈಗ ನಾನು ಅಗ್ನಿನ ಮೀಟೇ ಮಾಡಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲ, ನಾನು ಅಗ್ನಿನ ಮೀಟ್ ಮಾಡಿದ್ದು ನಿಜ. ಇನ್ನೇನ್ ಬೇಕು ವೇದಾಂತ? ಅಮೂಲ್ಯ, ನಾನು ಅಗ್ನಿನ ಮೀಟ್ ಮಾಡಿದ್ದು ನಿಜ. ಆದ್ರೆ ಯಾವ ಕಾರಣಕ್ಕೆ ಮೀಟ್ ಮಾಡಿದೆ ಅಂತ ಹೇಳಿದ್ನ? ಇನ್ನೇನಕ್ಕೆ? ಈ ನಂದಾ ಗೋಕುಲದಂತ ಮನೆನ ಸರ್ವನಾಶ ಮಾಡೋದಿಕ್ಕೆ ಅಷ್ಟೇ ತಾನೆ? ಇಲ್ಲ ಇಲ್ಲ ಇಲ್ಲ. ಮತ್ತೆ ನಿಮ್ಮ ನಾಟಕನ ಶುರು ಮಾಡಬೇಡಿ. ನಿಮ್ಮ ಮಾತನ್ನ ಇಲ್ಲಿ ಯಾರು ನಂಬಲ್ಲ. ವೇದಾಂತ್, ಇವ್ರ ಮಾತು ನಂಬೇಡ. ಸರಿ, ಹಾಗಾದ್ರೆ ಅಗ್ನಿನ ಯಾಕೆ ಭೇಟಿ ಮಾಡಿದ್ರು? ವಿಕ್ರಾಂತ್ ಪ್ರಾಣ ಉಳಿಸೋದಕ್ಕೆ. ಹೆದರ್ಕೋಬೇಡಕ್ಕಲ್ಲ, ಧೈರ್ಯದಿಂದ ಇರು. ಏನೇ ಬರಲಿ ನಾವು ಅದನ್ನು ಎದುರಿಸೋಣ. ನಾವೆಲ್ಲರೂ ಒಗ್ಗಟ್ಟಿಂದ ಇರೋಣ. ಅಲ್ಲ ಅಪ್ಪ, ಇದಕ್ಕೆಲ್ಲ ಕೊನೆ ಅನ್ನೋದೇ ಇಲ್ವಾ? ಊರಿನಲ್ಲಿ ಶಾರದಜ್ಜಿ ಇದ್ರು ಗೊತ್ತಾ? ನಿನಗೆ ಮುತ್ತಜ್ಜಿ ಆಗಬೇಕು. ಅವ್ರಿಗೆ ಒಂದ್ಸಲ ಬೆನ್ನೋವು ಕಾಣಿಸ್ಕೊತ. ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದಾಗ ಡಾಕ್ಟ್ರು
ಆ ಬೆನ್ನೋವು ವಾಸಿ ಆಗೋದೇ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಆದರೆ ಸುಮಾರು 1 ತಿಂಗಳಾದಮೇಲೆ ನಾನು ಮತ್ತೆ ಊರಿಗೆ ಹೋದಾಗ ಅಜ್ಜಿಗೆ ಬೆನ್ನೋವು ಇರಲಿಲ್ಲ. ಹೇಗೆ ಗೊತ್ತಾ? ಇಲ್ಲಪ್ಪ, ಗೊತ್ತಿಲ್ಲ. ನಾನು ಅಜ್ಜಿನ ಹೋಗಿ ಕೇಳಿದೆ, ಔಷಧಿ ಇಲ್ಲ, ಉಪಚಾರ ಇಲ್ಲ, ಹೇಗೆ ವಾಸಿ ಆಗೋಯ್ತು ಬೆನ್ನೋವು ಅಂತ. ಅಜ್ಜಿ ಹೇಳಿದ್ಲು, ನೋವು ಇದೆ ಅಂತ ಅಂದ್ಕೊಂಡ್ರೆ ಇರುತ್ತೆ, ಇಲ್ಲ ಅಂತ ಅಂದ್ಕೊಂಡ್ರೆ ಇರೋಲ್ಲ. ನಾನು ಈ ನೋವಿನ ಜೊತೆ ಬದುಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆ ನಾವು ಈ ಪರಿಸ್ಥಿತಿ ಜೊತೆ ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ನಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಅಲ್ಲಪ್ಪ, ಈಗೇನು ತೇಜಸ್ ಬಾಡಿ ಸಿಕ್ಕಿಲ್ಲ, ನಾವು ಸಿಕ್ಕಾಕೊಂಡಿಲ್ಲ. ಆದ್ರೆ ತೇಜಸ್ ಬಾಡಿ ಸಿಕ್ಕಿದ್ಮೇಲೆ ನಾವು ಸಿಕ್ಕಾಕೋತೀವಲ್ಲಪ್ಪ. ತೇಜಸ್ ದೇಹ ಖಂಡಿತ ಸಿಗೋದಿಲ್ಲ ಮಗಳೇ. ಅದು ಹೇಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀರಪ್ಪ? ಹಾಗೆ ನನ್ನ ಮೇಲೆ ನನಗಿರೋ ನಂಬಿಕೆ ಅದು. ಅಪ್ಪ, ತೇಜಸ್ ಬಾಡಿ ಎಲ್ಲಿದೆ? ಅದರ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಹೇಳೋಲ್ಲ. ಆ ಸತ್ಯ ನನ್ನೊಳಗೆ ಇರಲಿ, ನನ್ನ ಜೊತೆನೆ ಮಣ್ಣಾಗಲಿ. ವೇದಾಂತ್, ಇಲ್ಲ ವೇದಾಂತ್, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನಮ್ಮ ವಿಕ್ರಾಂತ್ನ ಸಾಯಿಸ್ತೀನಿ ಅಂತ 6 ತಿಂಗಳ ಹಿಂದೆ ಅಗ್ನಿ ಹೆದರ್ಸಿದ್ನಂತೆ. ಅದರಿಂದ ವಿಕ್ರಾಂತ್ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದ. ಅವನು ಯಾಕೋ ಡಿಸ್ಟರ್ಬ್ ಆಗಿದ್ದಾನೆ ಅಂತ ನಂಗೆ ಅನ್ನಿಸ್ತು. ಅದಕ್ಕೆ ನಾನು ಅವನನ್ನು ಕೂಡಿಸ್ಕೊಂಡು ಒಂದಿನ ಕೇಳಿದೆ. ಆಗ ನನ್ನ ಹತ್ರ ವಿಷಯ ಹೇಳ್ದ. ಆ ಥರ ಏನಾದರೂ ಆಗಿದ್ದಿದ್ರೆ ಭಾವ ನನ್ನ ಹತ್ರ ಹೇಳ್ತಿದ್ರು, ಇಲ್ಲ ನಿನ್ನ ಹತ್ರ ಹೇಳ್ತಿದ್ರು. ನಂಗೆ ಯಾಕೋ ಅತ್ತೆ ಸುಳ್ಳು ಹೇಳ್ತಿದ್ದಾರೆ ಅನಿಸ್ತಿದೆ. ವೇದಾಂತ್, ನಿಮ್ಗಳ ಹತ್ರ ಹೇಳಿದ್ರೆ ನೀನು ಎಲ್ಲಿ ತುಂಬ ಸಿಟ್ಟು ಮಾಡಿಕೊಂಡು ಹೇಗೆ ರಿಯಾಕ್ಟ್ ಮಾಡಿಬಿಡ್ತೀಯೋ ಅನ್ನೋ ಹೆದರಿಕೆಗೆ ಅವ್ನು ನಿನ್ನ ಹತ್ರ ಹೇಳಿಲ್ಲ ಅನ್ಸುತ್ತೆ. ನಿನ್ನ ಹತ್ರ ಹೇಳೋದಕ್ಕೂ ಆಗದೆ, ಒಳಗಡೆ ಬಚ್ಚಿಟ್ಕೊಳ್ಳೋಕ್ಕೂ ಆಗದೆ ಎಷ್ಟು ಒದ್ದಾಡ್ತಾ ಇದ್ದ ಗೊತ್ತಾ? ತುಂಬ ಟೆನ್ಷನ್ ಮಾಡ್ಕೊಂಡಿದ್ದ. ನಂದು ತಾಯಿ ಕರಳು ವೇದಾಂತ್. ನನ್ನ ಮಗ ಅಷ್ಟು ನೋವು ಸಂಕಟ ಪಡ್ತಾ ಇರೋದನ್ನ ನೋಡಿಕೊಂಡು ನನಗೆ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಅದಕ್ಕೆ ನಾನು ಹೋಗಿ ಆ ಅಗ್ನಿನ ಮೀಟ್ ಮಾಡಿದೆ. ಅವನ ಕಾಲು ಹಿಡಿದು ಬೇಡ್ಕೊಂಡೆ, ದಯವಿಟ್ಟು ನನ್ನ ಮಗ ವಿಕ್ರಾಂತ್ಗೆ ಏನು ಮಾಡಬೇಡ, ಅವನನ್ನ ಬಿಟ್ಬಿಡು ಅಂತ. ವೇದಾಂತ್, ನಾನು ನನ್ನ ಗೌರವ, ಪ್ರತಿಷ್ಠೆ, ಸ್ಟೇಟಸ್ ಎಲ್ಲ ಮತ್ತು ಆ ಕ್ರಿಮಿನಲ್ ಕಾಲು ಹಿಡಿದು ಗೋಳಾಡಿದ್ದೀನಿ. ಈ ಮನೆ ಕೆಟ್ಟದಾಗಬೇಕು ಅಂತ ಬಯಸೋಳಾಗಿದ್ರೆ ನಾನು ಅಷ್ಟೆಲ್ಲ ಮಾಡ್ತಾ ಇದ್ದ ಹೇಳು? ಇವತ್ತು ನಮ್ಮ ವಿಕ್ರಾಂತ್ ಸೇಫ್ ಆಗಿ ದುಬೈನಲ್ಲಿ ಇದ್ದಾನೆ ಅಂದರೆ ಅದಕ್ಕೆ ನಾನೇ ಕಾರಣ ಗೊತ್ತಾ? ನಿಮ್ಮ ಜವಾಬ್ದಾರಿ ತಗೊಂಡಾಗ ನನಗಿನ್ನೂ ಚಿಕ್ಕ ವಯಸ್ಸು. ನನಗೂ ಬೇಕಾದಷ್ಟು ಆಸೆಗಳಿತ್ತು, ಕನಸುಗಳಿತ್ತು. ನನ್ನದೇ ಆದ ಸಂಸಾರ ಇರಬೇಕು, ನನ್ನನ್ನು ಅಮ್ಮ ಅಂತ ಕರೆಯೋ ಮಕ್ಕಳಿರಬೇಕು ಅಂತ. ಆದರೆ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ನನ್ನ ಕನಸುಗಳನ್ನೆಲ್ಲ ತ್ಯಾಗ ಮಾಡಿದೆ. ಆದರೆ ಇವತ್ತು ಅನ್ನಿಸ್ತಾ ಇದೆ, ನಾನು ಹೆತ್ತ ಮಕ್ಕಳಾಗಿದ್ರೆ ನನ್ನ ಬಗ್ಗೆ ಹೀಗೆ ಅನುಮಾನ ಪಡ್ತಾ ಇದ್ರಾ ಅಂತ. ಎಷ್ಟೇ ಆದರೂ ನಾನು ಚಿಕ್ಕಮ್ಮ ಅಲ್ವಾ?
ನಾನು ಅಮ್ಮ ಅಂತ ಅನ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಆದಮೇಲೆ ನನಗೆ ಈ ಮನೆಯಲ್ಲಿ ಇರೋದಕ್ಕಾಗಲ್ಲ. ನಾನು ಇನ್ನು ಬರ್ತೀನಿ. ಒಂದು ನಿಮಿಷ. ಕ್ಷಮಿಸ್ಬಿಡಿ ಅಮ್ಮ. ವೇದಾಂತ್, ಏನು ಮಾಡ್ತಾ ಇದ್ದೆ ಹೇಳು. ನೀನು ಯಾವತ್ತೂ ಈ ಥರ ಸಿಟ್ಟು ಮಾಡ್ಕೊಂಡವನೇ ಅಲ್ಲ. ಏನಾಯ್ತು ವೇದಾಂತ್? ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಬಾರ್ದಾ? ವಿಕ್ರಾಂತ್ ಏರ್ಪೋರ್ಟಿಗೆ ಹೋಗ್ತಾ ಆಕ್ಸಿಡೆಂಟ್ ಆಗ್ತಿರೋದಮ್ಮ. ವೇದಾಂತ್, ತಲೆಗಿನ ಕೆಟ್ಟಿದ್ಯಾ? ನಿನಗೆ ತಲೆ ಕೆಟ್ಟಿದ್ಯಾ? ಹೀಗೆಲ್ಲ ಏನೇನೋ ಮಾತಾಡ್ಬೇಡ. ನೀನು ಹೇಳಿದ ಸುಳ್ಳು ಅಂತ ಹೇಳು. ಹೇಳಿದ ಸುಳ್ಳು ಅಂತ ಹೇಳು. ವೇದಾಂತ್, ನಿನ್ಗೆ ಏನಾಗಿದೆ ವೇದಾಂತ್? ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದೆ? ಹುಚ್ಚುಚ್ಚಕ್ಕೆಲ್ಲ ಆಡ್ತಾ ಇದ್ಯಾ? ಐ ಥಿಂಕ್ ಯು ಆರ್ ನಾಟ್ ಇನ್ ಯೋರ್ ಸೆನ್ಸಸ್ ವೇದಾಂತ್. ಪ್ಲೀಸ್ ನನಗೆ ಈ ಥರ ಸುಳ್ಳು ಹೇಳ್ಬೇಡ. ನಿನಗೆ ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ನೀನು ಏನು ಬೇಕಾದರೂ ಶಿಕ್ಷೆ ಕೊಡು. ಈ ಥರ ಎಲ್ಲ ಹೇಳ್ಬೇಡ ವೇದಾಂತ್. ಐ ಕಾಂಟ್. ಅಮ್ಮ ಇಲ್ಲಮ್ಮ, ವಿಕ್ರಾಂತ್ ಮತ್ತೆ ಬರಲ್ಲ. ಪ್ಲೀಸ್ ಹೇಳ್ಬೇಡ ವೇದಾಂತ್, ಪ್ಲೀಸ್. ನೋಡು, ನೀನು ಯಾವತ್ತೂ ಈ ಥರ ತಮಾಷೆ ಮಾಡೋದಲ್ಲ, ಹೀಗೆಲ್ಲ ಮಾತಾಡ್ತೋದು ಅಲ್ಲ. ಸುಳ್ಳು ಹೇಳ್ಬೇಡ ಪ್ಲೀಸ್. ವಿಕ್ರಾಂತ್ಗೇನು ಆಗಿರಲ್ಲ, ನನಗೆ ಗೊತ್ತು. ನನ್ನ ಮಗನಿಗೇನು ಆಗಲ್ಲ ಅಂತ. I'll not accept this. ಪ್ಲೀಸ್ ಸಮಾಧಾನ ಮಾಡ್ಕೊ. ನೀವೇ ಹೇಗತ್ರೆ ನಾನೇನ್ ಮಾಡ್ಬೇಕು ಹೇಳಿ? ಆರ್ತಿ ತುಂಬಿದ ಗರ್ಭಿಣಿ. ಅವಳಿಗೆ ವಿಚಾರ ಗೊತ್ತಾದ್ರೆ ಅವಳು ತಡ್ಕೊಳ್ಳೋದಿಲ್ಲ. ಹಾಗಾಗಿ ಇಷ್ಟು ದಿನ ಯಾರಿಗೂ ಹೇಳ್ದಾಗಿ ಮನಸ್ಸಲ್ಲಿ ನೋವು ಅನ್ಭವಿಸ್ತಾ ಇದ್ದೀನಿ. ದಯವಿಟ್ಟು ವಿಚಾರ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡಮ್ಮ. ನನಗೆ ಗೊತ್ತು, ನಮಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ನನಗೂ ಆಗ್ತಿಲ್ಲ. ಆರ್ತಿಗೋಸ್ಕರಮ್ಮ ಪ್ಲೀಸ್ ಪ್ಲೀಸ್. ನನ್ನ ಮನೆ ವಿರುದ್ಧ ಪಿತೂರಿ ಮಾಡಿದವ್ರನ್ನ ಇನ್ನು ದೇವರು ಬಂದರೂ ಉಳಿಸೋದಕ್ಕಾಗಲ್ಲ.